ಕಳೆದ ವಿಚಾರಣೆ ಸಂದರ್ಭದಲ್ಲಿ ನನಗೆ ಕೆಲವು ವೈಯಕ್ತಿಕವಾಗಿ ನನ್ನ ಆದಾಯ ಮತ್ತು ಆಸ್ತಿಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಕೇಳಿದ್ರು. ಆ ಎಲ್ಲವನ್ನು ಕೂಡ ಇವತ್ತು ಅವರಿಗೆ ನಾನು ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡಿದ್ದೇನೆ. ಬೇರೆ ನ್ಯಾಯಾಲಯದಲ್ಲಿರ್ತಕ್ಕಂಥ ಇತರೆ ಕೇಸ್ಗಳೇನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳಿದ್ರು, ಅದನ್ನು ಕೂಡ ಕೊಟ್ಟಿದ್ದೇನೆ. ಸೊ ಹಾಗಾಗಿ ನನಗೆ ಕೇಳಿದಂಥ ಎಲ್ಲ ದಾಖಲೆಗಳನ್ನು ಸಲ್ಲಿಕೆ ಮಾಡಿರೋದ್ರಿಂದ ಆಯಿತು ಪರಿಶೀಲನೆ ಮಾಡ್ತೀನಿ ಅಂತ ತಿಳಿಸಿದ್ದಾರೆ. ಮತ್ತೇನೋ ಬಗ್ಗೆ ಕೇಳಿದ್ದಾರೆ ಸದ್ಯಕ್ಕೆ ಆ ವಿಚಾರವನ್ನೇನೇನು ಹೇಳಲಿಲ್ಲ. ಏನೇನು ದಾಖಲೆ ಕೇಳಿದ್ರೆ ಎಲ್ಲ ದಾಖಲೆಗಳನ್ನು ಕೊಟ್ಟಿದ್ದೇನೆ. ಮತ್ತೆ ಅವ್ರೇನು ಹೇಳ್ತಾರೆ ಗೊತ್ತಿಲ್ಲ. ಸಾಮಾನ್ಯವಾಗಿ ಡೇ ಒನ್ನಿಂದ ನೀವು ಹೇಳ್ತಾ ಇದ್ದೀರಿ ಸ್ಟೇಷನ್ಗೆ ನನಗೆ ಸಂಬಂಧ ಇಲ್ಲ, ಎಲ್ಲೋ ರಾಜಕೀಯ ಪರಿಚಯ ಈಗ ಹೆಂಗೆ ಕನೆಕ್ಟ್ ಮಾಡೋ ಪ್ರಯತ್ನ ಮಾಡ್ತಾರೆ ಸರ್ ಈ ಕೇಸಿಂಗ್? ನನಗೆ ಅದು ಗೊತ್ತಿಲ್ಲ. ಅವರು ಕೆಲವರು ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥವ್ರು ಏನು ಹೇಳಿಕೆಗಳು ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ಮತ್ತು ಏನೇನಾಗಿದೆ ಅನ್ನೋದನ್ನು ನೋಡಿ ಅವರು ಅರಿದಿರಬೇಕು ಅಂತ ಕಾಣ್ತಿದ್ದೆ. ಅದಕ್ಕೆ ನನ್ನ ಮಾಹಿತಿ ಏನು ಕೊಡಬೇಕಾಗಿತ್ತೋ ಅದನ್ನು ತನಿಖೆಯಲ್ಲಿ ಏನು ಸಹಕಾರ ಕೊಡಬೇಕೋ ಎಲ್ಲ ಸಹಕಾರವನ್ನು ಕೊಟ್ಟಿದ್ದೇನೆ. ಹಾಗಾಗಿ ಮುಂದೆ ನೋಡೋಣ. ಯಾವೆಲ್ಲ ದಾಖಲೆ ಕೇಳಿದ್ವಿ ನೀವು ಕೊಡ್ತೇನೆ ಅದೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ನನ್ನ ವೈಯಕ್ತಿಕ ಆದಾಯ ಮತ್ತು ಆಸ್ತಿಗೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಕೇಳಿದ್ದು ಅದನ್ನು ಸಬ್ಮಿಟ್ ಮಾಡಿದ್ದೆ. ಸೊ ಇನ್ಕಮ್ ಟ್ಯಾಕ್ಸ್ ಕೊಡ್ತಾ ಇರ್ತೀವಿ, ಇಲ್ಲೂ ಕೇಳ್ತಾ ಇರ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು.